ಕಾಲೇಜ್ ಮುಂದೆನೆ ಫ್ಲೈಟ್ ನಿಲ್ಸ್ಬಿಟ್ಟಿದ್ದಾರೆ. ನಾವು ನೆನ್ನೆ ನಿಲ್ಸೋಗಿದ್ದು ಅನ್ಸುತ್ತೆ ನೈಟು. ಗೈಸ್ ನೋಡಿ ಗೈಸ್, ಇವರು ಬ್ಯಾಂಗ್ಳೂರಿಂದ ಸ್ಟಡಿ ಮಾಡೋದಕ್ಕೆ ಅಂತ ಚೆನ್ನೈಗೆ ಬಂದಿದ್ದಾರೆ. ನಮಗ್ ಖುಷಿ ಆಗ್ತಿದೆ, ಚೆನ್ನೈಯಲ್ಲೂ ಕನ್ನಡ ಮಾತಾಡೋರು ಸಿಕ್ಕಿದ್ದಾರೆ ಅಂತ ಖುಷಿ ಆಯ್ತು. ನೀವಾದ್ರೂ ಇಬ್ರು ಹುಡುಗರು ಕಂಪ್ನಿಗೆ ಇದೀರಲ್ಲ ಕನ್ನಡದಲ್ಲಿ ಮಾತಾಡೋರು ಅಂತ ಚೆನ್ನೈಯಲ್ಲಿ. ನೋಡಿ ನಮ್ಗೆ ಒಬ್ರು ಮ್ಯಾಮ್ ಸಿಕ್ಕಿದ್ದಾರೆ, ಆಕ್ಚುಲಿ ಕನ್ನಡದವ್ರು ಇವರು. ಮೇಡಮ್ ನೀವು ಎಲ್ಲಿರೋದು? ಸೊ ಇವರು ಜಾಸ್ತಿ ಟೇಕ್ ತಗೊಂಡ್ರು. ಅವ್ರ ಕಾಲೇಜ್ ನೇಮ್ ಅವ್ರಿಗೆ ಗೊತ್ತಿಲ್ಲ, ಅಷ್ಟು ಸಲ ಟೇಕ್ ತಗೊಂಡ್ರು. ನಮ್ಮ ಜೊತೆ ರೀಲ್ಸ್ ಎಲ್ಲ ಮಾಡಿದ್ರು. ಹೇಗಿತ್ತು ರೀಲ್ಸ್ ಎಕ್ಸ್ಪೀರಿಯನ್ಸು ನಿಮ್ಗೆ? ಗಾಯ್ಸ್ ಇವಾಗ ನಾವು ಚೆನ್ನೈ ಸಿಟಿಯಲ್ಲಿದ್ದೀವಿ. ಒಂದು ಕಡೆನೂ ಕನ್ನಡ ಇಲ್ಲ, ಏನಕ್ಕಂದ್ರೆ ನಾವಿರೋದು ತಮಿಳ್ನಾಡಲ್ವಾ. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಸಣ್ಣ ಮುನ್ನು ಯೂಟ್ಯೂಬ್ ಚಾನಲ್. ಇವನು ಸನ್ನು, ಅವಳು ಮೋನು, ಇಬ್ರು ಕೂಡ ವೆಲ್ಲು ನೋನು. ಗೈಸ್ 201 ನಮ್ಮ ರೂಮು. ಸೊ ನೋಡಿ ಚೆನ್ನೈಯಲ್ಲಿ ಆಲ್ರೆಡಿ ಇದ್ದೀವಿ. ಸೊ ಇವಾಗ ನಾವಿರೋದು ಯಾವ ಹೋಟೆಲ್ ಅಂತ ಅಂದರೆ, ಯಾವ ಹೋಟೆಲ್ ಮಾ ಇದು? ದಿ ಮೌಂಟ್ ಸಿಟಿ ಅನ್ನೋ ಒಂದು 3 ಸ್ಟಾರ್ ಹೋಟೆಲಲ್ಲಿ ಇದ್ದೀವಿ. ಒಂದು ಪ್ರಾಬ್ಲಮ್ ಏನಂತ ಅಂದರೆ ನಿಯರ್ ಬೀಚ್ ಇರೋದ್ರಿಂದ ಹೆವಿ ಶೆಕೆ ಇದೆ ಮತ್ತು ಹಬೆ ಇದೆ ಗೈಸ್. ಚೆನ್ನೈ ಹೆವಿ ಶೆಕೆ. ರೂಮಲ್ಲಿಲ್ಲ, AC ಇರೋದ್ರಿಂದ ಅದನ್ನು ಬಚಾವ್. ಇಲ್ಲ ಅಂದ್ರೆ ಅಲ್ವಾ, ಈಗ ಹೊರಗಡೆ ಬಂದಿದ್ದೀವಿ. ಹೊರಗಡೆ ಬಂದರೆ ಜಾಸ್ತಿ ಶೆಕೆ, ರೂಮಲ್ಲಿ ಏನಷ್ಟಿಲ್ಲ. ನೋಡಿ ಗೈಸ್ ಇದೆ ರೆಸ್ಟೋರೆಂಟು. ಸೊ ನಮಗೆ ಬೊಫೆ ಸಿಸ್ಟಮ್ ಮಾಡಿದ್ದಾರೆ. ಟಿಫನಿಗೆ ಬ್ರೇಕ್ಫಾಸ್ಟಿಗೆ 2 ಐಟಮ್ ಮಾಡಿದ್ದಾರೆ. ಸಾಕಲ್ವಾ ಬ್ರೇಕ್ಫಾಸ್ಟಿಗೆ ಇಷ್ಟು? ಅಂದರೆ ಚೆನ್ನೈಯಲ್ಲಿ ಅಷ್ಟು ಫುಡ್ ನಮಗೆ ಅಡ್ಜಸ್ಟ್ ಆಗದೆ ಇರ್ಬೋದು. ಸೊ ಟಿಫನ್ನ ಸ್ವಲ್ಪ ಲೈಟಾಗಿ ಮಾಡ್ಕೊಳ್ಳೋಣ ಅಂತ ದೋಸೆ ತಿಂತೀವಿ. ಗೈಸ್ ಉಪ್ಪಿಟ್ಟು ಮಾಡಿದ್ರು, ಉಪ್ಪಿಟ್ಟು ತಿಂದಿಲ್ಲ. ಉಪ್ಪಿಟ್ಟು ಇಷ್ಟ ಇಲ್ವಮ್ಮ ನಿಮಗೆ? ನನಗೂ ಇಷ್ಟ ಇಲ್ಲ. ಗೈಸ್ ಯಾರ್ಯಾರು ಉಪ್ಪಿಟ್ಟು ಇಷ್ಟ ಇಲ್ಲ ಕಮೆಂಟ್ ಮಾಡಿ. ನಮ್ಮ ಮನೇಲಿ ನಮ್ಮ ಅಮ್ಮ ಮಾಡಿದ್ರೆ ನಾನು ಉಪ್ಪಿಟ್ಟು ತಿನ್ನೋದೇ ಇಲ್ಲ. ಏನೋ ಮೊಸರಿದ್ರೆ ಸ್ವಲ್ಪ ತಿನ್ಬೋದು, ಇಲ್ಲ ಅಂದರೆ ತಿನ್ನೋಕ್ಕೆ ಆಗಲ್ಲ. ಉಪ್ಪಿಟ್ಟು ಮೊಸರಲ್ಲಿ ತಿಂತಾರಾ? ಹಾಂ, ಮೊಸರಲ್ಲಿ ತಿಂದರೆ ಸೂಪರ್ ಆಗಿರುತ್ತೆ. ಬಟ್ ನಾವು ಇವತ್ತು ದೋಸೆ ಹಾಕ್ಕೊಂಡಿದ್ದೀವಿ ಬ್ರೇಕ್ಫಾಸ್ಟಿಗೆ. ಇದನ್ನು ತಿನ್ಬೋಣ. ಸಣ್ಣವರು ನೋಡಿ ವಿಡಿಯೋ ಮಾಡ್ಕೊತಾ ಇದ್ದಾರೆ ಅವರು. ಗೈಸ್ ಟಿಫನ್ ಅಂತೂ ಸಖತ್ತಾಗಿದೆ. ಸಾಂಬಾರು ಚಿಕನ್ ಸಾಂಬಾರು ಥರ ಇದೆ. ನನಗೆ ಫುಡ್ ಅಡ್ಜಸ್ಟ್ ಆಗಲ್ಲ ಅನ್ಕೊಂಡಿದ್ದೆ ಅಮ್ಮ. ನಾನು ಹಂಗೆ ಅನ್ಕೊಂಡಿದ್ದೆ, ಬಟ್ ಚೆನ್ನಾಗಿದೆ. ಡಿಫ್ರೆಂಟ್ ಆಗಿ ಮಾಡಿದ್ದಾರೆ. ಹೆವಿ ಇದೈತೆ, ಗಮ್ ಅನ್ನತ್ತಲ್ಲ ಆ ಥರ ಪರಿಮಳ. ನಿಮ್ಗೆ ಎಷ್ಟು ದೋಸೆ ತಿನ್ನೋ ಕೆಪಾಸಿಟಿ ಇದೆ? 2 ಅಷ್ಟೇನಾ? ಅಷ್ಟೇ ಸಾಕಾ? ಫ್ರೂಟ್ಸ್ ತಿಂತೀನಿ ಗೈಸ್. ಫ್ರೂಟ್ ಸಲಾಡ್ ಕೂಡ ಇದೆ. ನಾನು 3 ದೋಸೆ ತಿಂತೀನಿ ಅಷ್ಟೇ ಕೆಪಾಸಿಟಿ. ಅಂದರೆ ಈ ದೋಸೆ ನಾನು 3 ತಿಂದೆ. ನಮ್ಮ ಮನೇಲಿ ಮಾಡೋದು ಒಂದು 4-5 ತಿಂತೀನಿ. ಮತ್ತು ಬೆಳಿಗ್ಗೆ ತಿನ್ನೋಕ್ಕಾಗಲ್ಲ. ಬೆಳಗ್ಗೆ ಹೊತ್ತು ಜಾಸ್ತಿ ತಿನ್ನೋಕ್ಕಾಗಲ್ಲ. 2 ದೋಸೆ ಸಾಕು ಬಿಡಿಮ ಅಲ್ವಾ. ಫ್ರೂಟ್ಸ್ ತಿಂತಾ ಇದ್ದೀವಿ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಖಾಲಿ ಹೊಟ್ಟೆಯಲ್ಲಿ ಫ್ರೂಟ್ಸ್ ತಿನ್ನಬೇಕಾಗಿತ್ತು, ಚೆನ್ನಾಗಿರ್ತಿತ್ತು. ಅಂದರೆ ತುಂಬ ಒಳ್ಳೆಯದು ಗೈಸ್, ಖಾಲಿ ಹೊಟ್ಟೆಯಲ್ಲಿ ಯಾವುದೇ ಫ್ರೂಟ್ಸ್ ತಿಂದರೂ ತುಂಬ ಒಳ್ಳೆಯದು. ಸರ್ ಯಾಕೆ ಮತ್ತೆ ನೀವು ಟಿಫನ್ ಮಾಡಾದ್ಮೇಲೆ ಫ್ರೂಟ್ಸ್ ಹಾಕೊಟ್ರಿ? ಅಂದರೆ ಟಿಫಿನ್ ಆದ ನಂತರನೇ ಫ್ರೂಟ್ಸ್ ಬಂದಿದ್ದು, ಅದಕ್ಕೆ. ನಾವೇ ಬೇಗ ಬಂದ್ಬಿಟ್ಟಿದ್ದೀವಲ್ವಾ, ನೆನ್ನೆ ನೈಟು ಊಟ ಮಾಡಿಲ್ಲ ಅಂತೇಳಿ. ಅದಕ್ಕೆ ನಿನ್ನೆ ರೂಮಿಗೆ ಬರೋಷ್ಟರಲ್ಲಿ ಟೈಮ್ ಆಗೋಯ್ತು ಗಾಯ್ಸ್. ಅಂದರೆ 1 o'clock ಆಯಿತು ಫ್ಲೈಟಿಂದ ಹೋಟೆಲಿಗೆ ಬರೋಷ್ಟರಲ್ಲಿ. ಗಾಯ್ ಶುಗರ್ ಹಾಕ್ಕೊಂಡು ಕುಡಿಬೇಕಾಗಿತ್ತು, ಶುಗರ್ ಇಟ್ಟಿದ್ರು. ಸಣ್ಣವ್ರು ಹಂಗೆ ಕುಡಿದ್ಬಿಟ್ರು. ಹೆಂಗಿದೆಮ್ಮ? ಸಪ್ಪೆ ಸಪ್ಪೆ ಇತ್ತಾ? ಶುಗರ್ ಇಲ್ಲದೆ ಕುಡಿಬಿಟ್ಟಾ? ನೀವು ಕಣ್ಣ ಚಾನು ಒಂದೊಂದ್ಸಲಿ ಹಂಗೆ ಕುಡಿತೀರಾ ಅಲ್ವಾ ಶುಗರ್ ಇಲ್ಲದೆ? ಇಲ್ಲ, ನೀವು ಶುಗರ್ ಹಾಕೊಂಡ್ಲೇಬೇಕಾ? ಸ್ವಲ್ಪ ಆದ್ರೆ ಹಾಕೊಳ್ಳೇಬೇಕು. ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಬಂದ್ವಿ ಗಾಯ್ಸ್. ಇವತ್ತಿನ ದಿನ ಹೇಗಿರುತ್ತೆ ಅಂತ ನಿಜವಾಗ್ಲೂ ಚೆನ್ನೈಯಲ್ಲಿ ನಮಗೂ ಗೊತ್ತಿಲ್ಲ. ಇವತ್ತು ಹೇಗಿರುತ್ತೆ ಅಂತ ನೀವು ಕೂಡ ನಮ್ಮ ಜೊತೆ ಇದ್ದು ನೋಡ್ತೀರಾ. ಬನ್ನಿ ನೋಡೋಣ, ಕೊನೆವರೆಗೂ ವಾಚ್ ಮಾಡಿ. ಮತ್ತು ಇವತ್ತು ಹೋಗ್ತಿರೋ ಇವೆಂಟ್ ಏನಂತ ಸಣ್ಣವ್ರು ಹೇಳ್ತಾರೆ. ಇವಾಗ ಫಸ್ಟು ನಮ್ಮ ರೂಮ್ ಹೇಗಿರುತ್ತೆ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ. ನೋಡಿ 201 ನಮ್ಮ ರೂಮ್ ನಂಬರ್. ಚೆನ್ನೈಯಲ್ಲಿ ಕರೆದಿರೋ ಇವೆಂಟ್ ಅವರೇನೆ ನಮಗೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ರೂಮ್ ಎಲ್ಲ ಪ್ರೊವೈಡ್ ಮಾಡಿದ್ರು ಮತ್ತು ಕ್ಯಾಬ್ ಎಲ್ಲ ಬುಕ್ ಮಾಡಿದ್ರು. ತುಂಬ ಚೆನ್ನಾಗಿ ನೋಡ್ಕೊತಿದ್ದಾರೆ ನಮ್ಮನ್ನ. ನಾವಿಬ್ರು ಸ್ಟೇ ಮಾಡೋದಕ್ಕೆ ನಮ್ಮಿಬ್ರಿಗೆ ಬೇಕಾದಂಥ ರೂಮು ಕೂಡ ಕೊಟ್ಟಿದ್ದಾರೆ. ಚೆನ್ನಾಗಿದೆ. ರೂಮ್ ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ. ರೂಮ್ ಟೂರ್ ಮಾಡೋಣ, ಮಿನಿ ರೂಮ್ ಟೂರ್. ಗೈಸ್ ನೋಡಿ ಗೈಸ್, ಇದೇ ರೂಮ್ ನಮಗೆ ಪ್ರೊವೈಡ್ ಮಾಡಿರೋದು ಇವೆಂಟ್ ಮ್ಯಾನೇಜರ್ ಅವ್ರ ಕಡೆಯಿಂದ. ಸೊ ನೋಡಿ ನಮ್ಮ ಸಣ್ಣವ್ರು ಇಲ್ಲಿ ನಿಂತಿದ್ದಾರೆ. ಒಂದು ಟಿ ವಿ ಕೊಟ್ಟಿದ್ದಾರೆ, ಸೆಟಪ್ ಬಾಕ್ಸ್ ಕೂಡ ಇದೆ, ಮತ್ತು ಹಿಡ್ಕೊಳ್ಳೋದಕ್ಕೆ ಇಲ್ಲಿ ಸ್ವಲ್ಪ ಸ್ಪೇಸ್ ಕೂಡ ಜಾಗ ಇದೆ. ನೋಡಿ ಎಲ್ಲ ಇಲ್ಲೇ ಸ್ಪೆಕ್ಸ್ ಎಲ್ಲ ಇಲ್ಲೇ ಇಟ್ಟಿದ್ದೀನಿ. ಇವಾಗ ಎಡಿಟ್ ಮಾಡಬೇಕಷ್ಟೇ. ನಮ್ಮ ಸಣ್ಣವರು ನೋಡಿ ಇವಾಗ ರೆಡಿ ಆಗಬೇಕು ಅವರು ಕೂಡ. ಇಲ್ಲೊಂದು ಶೂಟ್ ಇದೆ ನಮ್ಮದು, ಆ ಶೂಟ್ನ ಮುಗಿಸ್ಕೊಬೇಕು ಇವಾಗ. ನೋಡಿ ಕುತ್ಕೊಳ್ಳೋದಕ್ಕೆ ಚೇರು ಮತ್ತು ಟೀಪಾಯಿ ಕೊಟ್ಟಿದ್ದಾರೆ ಚಿಕ್ಕದಾಗಿ. ಬಟ್ ಆದರೆ ಅಲ್ಲಿ ನಾವು ಲಗೇಜ್ ಐಟಮ್ಸ್ ಎಲ್ಲ ಇಟ್ಬಿಟ್ಟಿದ್ದೀವಿ. ಒಂದು ಇಬ್ರಿಗೂ ಬೆಡ್ ಕೊಟ್ಟಿದ್ದಾರೆ. ಮತ್ತು ಇಲ್ಲೊಂದು ನಮ್ಮದು ಲಗೇಜ್ನ ಸ್ಟೋರ್ ಮಾಡ್ಕೊಳ್ಳೋದಕ್ಕೆ ಅಂತ ಕಬೋರ್ಡ್ ಕೂಡ ಕೊಟ್ಟಿದ್ದಾರೆ. 1 ದಿನ ಇರೋದಕ್ಕೆ ಇಷ್ಟು ಸಾಕಲ್ವ ಗೈಸ್? ತುಂಬ ಚೆನ್ನಾಗಿದೆ, ಸಗದಾಗಿದೆ.
ಮತ್ತು ಎ ಸಿ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಇಲ್ಲಂತೂ ಸೆಕೆಯಲ್ಲಿ ಇರೋಕ್ಕಾಗಲ್ಲ, ಆ ಥರ ಇದೆ ಚೆನ್ನೈ. ಏನಕ್ಕಂದರೆ 1 ಕಿಲೋಮೀಟರ್ ಅಷ್ಟೇ ಇರೋದು ಬೀಚು ಇಲ್ಲಿಂದ, ಅಲ್ವಮ್ಮ? ಹೌದು, ಶೂಟ್ ಬೇಗ ಮುಗಿದ್ರೆ ಹೋಗೋಣ. ಆದರೂ ಟಯರ್ಡ್ ಆಗಿಬಿಟ್ಟಿರ್ತೀವಮ್ಮ, ಹೋಗೋದು ಕಷ್ಟ ಆಗುತ್ತೆ. ಬೇಡ, ಬೀಚಿಗೆ ಹೋಗೋದೇನು ಬೇಡ, ಇವೆಂಟ್ ನೋಡೋಣ ಹೇಗಿರುತ್ತೆ ಅಂತ. ಫಸ್ಟ್ ಏನು ಇವೆಂಟ್ ಅಂತ ಹೇಳಿ ಎಲ್ಲರಿಗೂ. ಏವಿಯೇಷನ್ ಅವ್ರದ್ದು ಇವೆಂಟ್. ಏವಿಯೇಷನ್ ಗೈಸ್, ನಮ್ಮ ಸಣ್ಣವ್ರ ಫೀಲ್ಡ್ದೇನೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಏವಿಯೇಷನ್ ಇವೆಂಟಿಗೆ ನಾವು ಹೋಗ್ತಿರೋದು ಇವತ್ತು. ಹೌದು. ಆ ಕಾಲೇಜ್ ಹೇಗಿರುತ್ತೆ ಅಂತ ನೋಡೋಣ. ಯಾವ ಕಾಲೇಜ್ ಆಲ್ಮೋಸ್ಟ್ ಗೊತ್ತಿರುತ್ತೆ, ಎಲ್ಲರಿಗೂ ಗೊತ್ತಿರುತ್ತೆ. ಅಲ್ಲೇ ಹೋಗಿ ತೋರ್ಸೋಣ ಯಾವ ಕಾಲೇಜ್ ಅಂತನಾ ಗೈಸ್. ಅಲ್ಲೇ ಹೋಗಿ ನಿಮಗೆ ಕಾಲೇಜ್ ಹೇಗಿರುತ್ತೆ ಅಂತ ತೋರಿಸ್ತೀವಿ. ತುಂಬಾ ದೊಡ್ಡ ಕಾಲೇಜು, ಅದಕ್ಕೆ ನಮ್ಮನ್ನ ಕರೆದಿದ್ದಾರೆ, ನಮ್ಮಿಬ್ರನ್ನ. ಅಂದ್ರೆ ಕರ್ನಾಟಕ ಇನ್ಫ್ಲುಯೆನ್ಸರ್ಸ್ ಅಲ್ಲಿ ನಮ್ಮಿಬ್ರನ್ನ ಕರೆದಿದ್ದಾರೆ. ಸೊ ಬನ್ನಿ ಹೋಗೋಣ ಹೇಗಿರುತ್ತೆ ಅಂತ ನೋಡೋಣ ಕಾಲೇಜು. ಇವಾಗ ಸಣ್ಣವ್ರಿಗೆ ಒಂದು ಶೂಟ್ ಇದೆ, ಶೂಟ್ ಮಾಡ್ಕೊತಾರೆ. ನನಗೆ ಸ್ವಲ್ಪ ಎಡಿಟಿಂಗ್ ಇದೆ, ಎಡಿಟ್ ಮಾಡ್ಕೋತೀನಿ. ಅದಾದ್ಮೇಲೆ ಇಬ್ಬರು ರೆಡಿಯಾಗಿ 10:30ಗೆ ಹೋಗ್ಬೇಕಂತ ಗಾಯ್ಸ್. ಇವಾಗ ಟೈಮ್ ಆ್ಯಕ್ಚುಲಿ ಹೇಳ್ಬೇಕಂತ ಅಂದರೆ 8:30 ಆಯಿತು. ಇನ್ನೊಂದು ಅವರ್ ಟೈಮ್ ಇದೆ ನಮಗೆ. ನಮ್ಮ ಕೆಲಸಗಳನ್ನ ನಾವು ಮುಗಿಸ್ಕೊಂಡು ರೆಡಿಯಾಗಿ ಹೊರಡೋಣ. ಓಕೆನಮ್ಮ? ಒಂದೇ ಒಂದು ಸ್ಪೆಕ್ಸ್ ಬ್ಯಾಲೆನ್ಸ್ ಇತ್ತು. ಇವಾಗ ಪರ್ಫೆಕ್ಟ್ ಔಟ್ಫಿಟ್ಟು ನೋಡಿ ಹೇಗೆ ಕಾಣಿಸ್ತಿದ್ದೀನಿ. ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಸಣ್ಣವ್ರನ್ನು ತೋರಿಸ್ತೀನಿ, ಸಣ್ಣವರು ಸಗದ ಕಾಣಿಸ್ತಿದ್ದಾರೆ. ನಮ್ಮ ಔಟ್ಫಿಟ್ ಬೆಲೆ ನಿಮ್ಗೆ ಓದ್ ವ್ಲಾಗಲ್ಲಿ ತೋರಿಸಿದೀವಿ ಎಷ್ಟು ಅಂತ. ಸೊ ಇದೆಲ್ಲ ಸ್ಟುಡಿಯೋದಲ್ಲಿ ತಗೊಂಡಿದ್ದು ಗೈಸ್, ನಾವೇನಂತ ಕೋಟ್ಯಾಧೀಶ್ವರಲ್ಲ. ನಮ್ಮ ಸಣ್ಣವ್ರ ಔಟ್ಫಿಟ್ ತೋರಿಸ್ತೀನಿ ಇವಾಗ. ಸಣ್ಣವರು ಸಕ್ಕದಾಗಿ ಕಾಣಿಸ್ತಿದ್ದಾರೆ ನೋಡಿ ಗಾಯ್ಸ್. ನಮ್ಮ ಸಣ್ಣವರು ಹೇಗೆ ರೆಡಿ ಆಗಿದ್ದಾರೆ, ಚೆನ್ನಾಗಿ ಕಾಣಿಸ್ತಿದ್ದೀರಮ್ಮ, ಸಿಂಪಲ್ ಆಗಿ. ಸೂಪರ್. ನಿಮ್ಮ ಔಟ್ಫಿಟ್ ಸೂಪರ್ ಆಗಿದೆ. ನನ್ನ ಶೂವೇ ನಂಗೆ ಬಿದ್ದಿದೆ. ಸ್ಪೆಕ್ಸ್ ಹಾಕೊಂತೀರಾ ಇದನ್ನ? ಬನ್ನಿ ಇಲ್ಲಿ ಇಬ್ರು ತೋರ್ಸೋಣ ಗಾಯ್ಸ್. ನೋಡಿ ಗಾಯ್ಸ್, ಇದು ನಮ್ಮಿಬ್ಬರ ಔಟ್ಫಿಟ್ ಇವತ್ತಿನ ಇವೆಂಟಿಗೆ. ಬನ್ನಿ ಹೋಗೋಣ, ಸಿಂಪಲ್ ಆಗಿ ಹೋಗಿ ಸಿಂಪಲ್ ಆಗಿ ಬರೋಣ. ಕ್ಯಾಬ್ ಬುಕ್ ಮಾಡಿದ್ದಾರೆ ಇವೆಂಟ್ ಮ್ಯಾನೇಜ್ಮೆಂಟ್ ಅವರೇನೆ. ಬನ್ನಿ ಹೋಗೋಣ ಗಾಯ್ಸ್. ನಮ್ಮ ಕ್ಯಾಬ್ ಬಂದಿದೆ. ಇದು ದೇವಿ ಥಿಯೇಟ್ರ್ ಅಂತೆ. ದೇವಿ ಥಿಯೇಟ್ರು ಪಕ್ಕದಲ್ಲೇ ಇದ್ದಿದ್ದು ನಮ್ಮ ಹೋಟೆಲು. ನೋಡಿ ಅಲ್ಲಿ ದಿ ಮೌಂಟ್ ಸಿಟಿ ಅಂತ. ಸೊ ಇಲ್ಲಿ ಬಂದಿದೆ ಕ್ಯಾಬು. ಇವಾಗ ಹೊರಡ್ತಾ ಇದ್ದೀವಿ. ಇನ್ನೊಬ್ರು ಇನ್ಫ್ಲುಯೆನ್ಸರ್ಸ್ ಇದ್ದಾರಂತೆ. ಹಾಂ ಸರಿ, ನಾನು ಬ್ಯಾಕ್ ಕೂತ್ಕೋತೀನಿ ನೀವು ಫ್ರೆಂಡ್. ಗಾಯ್ಸ್, ಇವಾಗ ನಾವು ಚೆನ್ನೈ ಸಿಟಿಯಲ್ಲಿದ್ದೀವಿ. ಒಂದು ಕಡೆನೂ ಕನ್ನಡ ಇಲ್ಲ, ಏನಕ್ಕಂದರೆ ನಾವಿರೋದು ತಮಿಳ್ನಾಡಲ್ವಾ. ಸೊ ಅದಕ್ಕೋಸ್ಕರ ನೋಡಿ ಸಣ್ಣವರು ಪೇ ಮಾಡ್ತಿದ್ದಾರೆ. ನಮ್ಮ ಜೊತೆ ಇನ್ನೊಬ್ಬರು ಇನ್ಫ್ಲುಯೆನ್ಸರ್ಸ್ ಕೂಡ ಜೊತೆಗೇನೆ ಇದ್ದರು. ಅವರು ಕೇರಳದಿಂದ ಬಂದಿದ್ದಾರೆ. ಅಂದರೆ ಕೇರಳದಲ್ಲಿ ಒಬ್ಬರನ್ನ ಸೆಲೆಕ್ಟ್ ಮಾಡ್ತಾರೆ. ಅವರು ಪ್ರ್ಯಾಂಕ್ ವಿಡಿಯೋಸ್ಗಳನ್ನ ಮಾಡ್ತಾರಂತೆ ಯೂಟ್ಯೂಬಲ್ಲಿ. ಸೊ ಅವ್ರನ್ನ ಕೂಡ ಕರೆದಿದ್ದಾರೆ. ಬನ್ನಿ ಇವಾಗ ಒಳಗಡೆ ಹೋಗೋಣ. ನಾವು ಹೋಗ್ಬೇಕಾಗಿರೋ ಜಾಗ ಇಲ್ಲೇ. ಇದು ಕಾಲೇಜಾ ಅಮ್ಮ? ಫ್ಲೈಟ್ ಇದೆ ಗೈಸ್. ಇದೇ ಕಾಲೇಜು ನೋಡಿ. ಒಳಗಡೆ ಎಂಟ್ರಿಗೆ ವೆಲ್ಕಮ್ ಮಾಡೋದಕ್ಕೆ ಅಂತ ಏರೋಸ್ಟ್ರಸ್ ನಿಂತಿದ್ದಾರೆ. ಏರೋಸ್ಟ್ರಸ್ಗಳೆಲ್ಲ ನಿಂತಿದ್ದಾರೆ ಕಾಲೇಜ್ ಮೇಲೆ. ಕಾಲೇಜು ಮುಂದೆನೆ ಫ್ಲೈಟ್ ನಿಲ್ಸ್ಬಿಟ್ಟಿದ್ದಾರೆ. ನಾವು ನೆನ್ನೆ ನಿಲ್ಸೋಗಿದ್ದು ಅನ್ಸುತ್ತೆ ನೈಟು. ಚೆನ್ನೈಯಲ್ಲಿರೋ ಏವಿಯೇಷನ್ ಫೀಲ್ಡ್ ಕಾಲೇಜ್ಗೆ ನಾವು ಬಂದಿದ್ವಿ. ಸೊ ಪ್ರಿನ್ಸಿಪಾಲೇ ನಮ್ಮನ್ನ ವೆಲ್ಕಮ್ ಮಾಡಿಕೊಂಡ್ರು. ಲೆಕ್ಚರರ್ಸ್ ಅಂತೂ ತುಂಬ ಚೆನ್ನಾಗಿ ಮಾತಾಡ್ಸಿದ್ರು. ಸ್ಟೂಡೆಂಟ್ಸು ಅಷ್ಟೇ ನಮ್ಮ ಹತ್ರ ಹೇಗೆ ಟೈಮ್ ಸ್ಪೆಂಡ್ ಮಾಡಿದ್ರು ಅಂತ ನೀವೇ ನೋಡಿ. ನೋಡಿ ಗಾಯ್ಸ್, ಇಲ್ಲಿ ನಮ್ಮ ಇವರು ಬ್ಯಾಂಗ್ಳೂರಿಂದ ಬಂದಿದ್ದಾರೆ. ನಾವು ಬ್ಯಾಂಗ್ಳೂರಿಂದ ಇಲ್ಲಿಗೆ ಬಂದ್ವಿ ಚೆನ್ನಾಗಿ. ಇವರು ಬ್ಯಾಂಗ್ಳೂರಿಂದ ಬಂದಿದ್ದಾರೆ, ಸ್ಟಡಿ ಮಾಡೋಕೆ ಬಂದಿದ್ದಾರೆ ಗಾಯ್ಸ್. ನೋಡಿ ಗಾಯ್ಸ್, ಇವರು ಬ್ಯಾಂಗ್ಳೂರಿಂದ ಸ್ಟಡಿ ಮಾಡೋದಕ್ಕೆ ಅಂತ ಚೆನ್ನೈಗೆ ಬಂದಿದ್ದಾರೆ. ಹಾಯ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಮಗೆ ಖುಷಿ ಆಗ್ತಿದೆ, ಚೆನ್ನೈಯಲ್ಲೂ ಕನ್ನಡ ಮಾತಾಡೋರು ಸಿಕ್ಕಿದ್ದಾರೆ ಅಂತ. ನಾವು ಬರೀ ತಮಿಳಿಯನ್ಸು ಮತ್ತೆ ಬರೀ ಇಂಗ್ಲಿಷ್ ಮಾತಾಡ್ತಾರೆ ಅಂತ ಅನ್ಕೊಂಡಿದ್ವಿ. ತುಂಬಾ ಖುಷಿ ಆಯ್ತು ನಿಮ್ಮನ್ನ ನೋಡಿ. ಹೇಗಿದೆ ಇಲ್ಲೆಲ್ಲ ಕೋರ್ಸ್? ಚೆನ್ನಾಗಿದೆಯಾ? ತುಂಬ ಚೆನ್ನಾಗಿದೆ. ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್ ನೋಡಬೇಕು. ಇನ್ಫ್ಯಾಕ್ಟ್ ನನಗೆ ಬಂದು ಇನ್ಫ್ಲೈಟ್ ಟ್ರೈನಿಂಗ್ ಕೂಡ ಕರ್ಕೊಂಡೋಗಿದ್ರು. ಇನ್ಫ್ಲೈಟ್ ಟ್ರೈನಿಂಗಲ್ಲಿ ಏರ್ಪೋರ್ಟಲ್ಲಿ ಏನೇನು ಅಡ್ಮಿನಿಸ್ಟ್ರೇಟಿವ್ ಆ್ಯಕ್ಟಿವ್ಸ್ ನಡೆಯುತ್ತೆ ಗೊತ್ತಾಗುತ್ತೆ. ಏರ್ಪೋರ್ಟಲ್ಲಿ ಫಸ್ಟ್ ಟೈಮ್ ಚೆನ್ನೈಯಿಂದ ಬ್ಯಾಂಗ್ಳೂರಿಗೆ ಬಂದು ಫ್ಲೈಟಲ್ಲಿ ಬಂದಿದ್ದೆ. ಒನ್ ಅವರ್ ಜರ್ನಿ. ಅಲ್ಲಿಂದ ಏನಾಗುತ್ತೆ, ಆ್ಯಕ್ಟಿವಿಟೀಸ್ ಹೆಂಗಿರುತ್ತೆ, ಮತ್ತು ಅಲ್ಲಿರೋ ಸರೌಂಡಿಂಗಲ್ಲಿ ಏನೇನು ವರ್ಕ್ಸ್ ಇರುತ್ತೆ, ನಿಮ್ಗೆ ಏನೇನು ಆಪರ್ಚುನಿಟೀಸ್ ಸಿಗುತ್ತೆ, ವರ್ಕ್ ಆಪರ್ಚುನಿಟೀಸ್ ಎಲ್ಲ ಗೊತ್ತಾಗುತ್ತೆ ಅದರಲ್ಲಿ. ಆಲ್ ದಿ ಬೆಸ್ಟ್ ನಿಮ್ಮ ಸ್ಟಡಿಗೆ. ಓಕೆನಾ? ಚೆನ್ನಾಗಿ ಮಾಡಿ ಸ್ಟಡಿ. ನಾನು ಗ್ರೌಂಡ್ ಸ್ಟಾಫ್ ಆಗಬೇಕಂತೆ. ನಾನು BBA ಏರ್ಲೈನ್ ಆ್ಯಂಡ್ ಏರ್ಪೋರ್ಟ್ ಮ್ಯಾನೇಜ್ಮೆಂಟ್ ಮಾಡ್ತಿದ್ದೀನಿ, ಮ್ಯಾನೇಜ್ಮೆಂಟ್ ಸೈಡ್ ಇದು. ಸೊ ಗ್ರೌಂಡ್ ಸ್ಟಾಫಲ್ಲಿ ಕಾರ್ಗೋ ಎಕ್ಸಿಕ್ಯೂಟಿವ್ ಇಲ್ಲ ಕಾರ್ಗೋ ಮ್ಯಾನೇಜರ್ ಆಗೋಣ ಅಂತ. ಯಾವ ಫೀಲ್ಡ್ಗೆ ಹೋಗ್ಬೇಕು ಅಂತಿದ್ರೆ? ಅಂದರೆ ಏರ್ ಇಂಡಿಯಾನ, ಇಂಡಿಗೋನ, ಎಮಿರೇಟ್ಸ್ ಎಮಿರೇಟ್ಸ್ ಇಂಟರ್ನ್ಯಾಷನಲ್ ಇಂಡಿಯಾ ವೈಸು ಮಾಡ್ಬೋದು. ಫಸ್ಟ್ ಸ್ಟಾರ್ಟಿಂಗಿಂದ ಸ್ಟಾರ್ಟ್ ಮಾಡಿ ಮತ್ತೆ ಇಂಟರ್ನ್ಯಾಷನಲ್. ನಿಮ್ಗೆ ಇನ್ನೊಂದು ಗೊತ್ತಾ, ಇವರು ಅದೇ ಸ್ಟಡಿ ಮಾಡಿರೋದು. ಅವರು ಕೂಡ ಏವಿಯೇಷನ್ ಫೀಲ್ಡ್ ಮಾಡಿ ಇವಾಗ ಸಿಕ್ಕಿತ್ತು, ನಾನು ಸ್ಕಿಪ್ ಮಾಡಿದೆ ನನಗೋಸ್ಕರ. ಇವಾಗ ಇಬ್ರು ಇನ್ಫ್ಲುಯೆನ್ಸರ್ ಆಗಿ ವರ್ಕ್ ಮಾಡ್ತಾ ಇದೀವಿ.
ನಿಮಗೂ ಆಲ್ ದಿ ಬೆಸ್ಟ್ ಆಯ್ತಾ. ಇವರಂತೂ ಆಪರ್ಚುನಿಟಿ ಪಡ್ಕೊಳಕ್ಕಾಗಿಲ್ಲ, ನಿಮಗೆ ಆ ಆಪರ್ಚುನಿಟಿ ಸಿಗ್ಲಿ. ಆಪರ್ಚುನಿಟಿ ಪಡ್ಕೊಂಡು ನೀವು ಏರ್ಪೋರ್ಟ್ ಬಂದರೆ ನಾನು ಬಂದು ನಿಮ್ಗೆ ವೆಲ್ಕಮ್ ಮಾಡ್ತೀನಿ. ನಾವು ಬರ್ತಾ ಇರ್ತೀವಿ, ನೀವು ವೆಲ್ಕಮ್ ಮಾಡ್ತಾ ಇದ್ದೀವಿ. ಓಕೆ ಓಕೆ, ಥ್ಯಾಂಕ್ ಯು. ಖುಷಿ ಆಯ್ತು ಮಾತಾಡಿ. ನಮ್ಮ ಕ್ಯಾಮ್ರಾಮ್ಯಾನ್ ಇಲ್ಲಿದ್ದಾರೆ, ಸೊ ಇವರೇ ಶೂಟ್ ಮಾಡ್ತಿರೋದು. ಲಾಸ್ಟ್ ಟೈಮ್ ಬ್ಯಾಂಗ್ಳೂರಲ್ಲೂ ಶೂಟ್ ಮಾಡಿದ್ದು ಅವರೇ. ಹಾಂ ಇದು ಲೆಟ್ಸ್ ಇದು. ನೋಡಿ, ನಮಗೆ ಒಬ್ರು ಮ್ಯಾಮ್ ಸಿಕ್ಕಿದ್ದಾರೆ. ಆ್ಯಕ್ಚುಲಿ ಕನ್ನಡದವ್ರು ಇವರು. ಮೇಡಮ್, ನೀವು ಎಲ್ಲಿರೋದು? ಬ್ಯಾಂಗ್ಳೂರ್, ರಾಜರಾಜೇಶ್ವರಿ ನಗರ್. ಹೌದಾ, ನಿಯರ್ ನಮ್ಮನೆ ಹತ್ರನೇ, ನಾವು ಅಲ್ಲೇ ಇರೋದು, ಬ್ಯಾಂಗ್ಳೂರ್ ಯೂನಿವರ್ಸಿಟಿ. ಓ, ಯೂನಿವರ್ಸಿಟಿ. ಮನೆ ಇರೋದು ನಾಗರಬಾವಿ. ಹೌದಾ? ಖುಷಿ ಆಯ್ತು ಆಕ್ಚುಲಿ. ಇಲ್ಲೂ ನಮ್ಮ ಕರ್ನಾಟಕದವರು ಇದಾರಲ್ಲ, ಕನ್ನಡ ಮಾತಾಡೋರು ಇದಾರಲ್ಲ ಅಂತ ಖುಷಿ ಆಯ್ತು. ನೀವು ನಾವು ದಾವಣಗೆರೆಯಿಂದ ಬಂದಿರೋದು. ತಮಿಳ್ ಬರುತ್ತಾ ನಿಮ್ಗೆ? ಇಲ್ಲಿಗೆ ಬಂದ್ಬಿಟ್ಟು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದೀನಿ, ತುಂಬಾ ಪ್ರಾಪರ್ ಆಗಿ ಮಾತಾಡಕ್ಕಾಗಿಲ್ಲ. ಹಾಗಾದ್ರೆ ನೀವು ನಮ್ಮ ಥರನೇ, ತಮಿಳ್ ಬರಲ್ಲ ನಿಮಗೆ? ನಮಗೆ ಅಂಡರ್ಸ್ಟ್ಯಾಂಡ್ ಆಗತ್ತೆ, ಆದ್ರೆ ಮಾತಾಡಕ್ ಬರಲ್ಲ. ನೀವು ಎಲ್ಲಿಂದ ನಾವು ಬಂದಿರೋದು? ದಾವಣಗೆರೆಯಿಂದನೇ ಬಂದಿರೋದು. ಸ್ಲ್ಯಾಂಗ್. ಹಾಂ, ನಿಮ್ಮನ್ನೆಲ್ಲ ಮೀಟ್ ಮಾಡಿ ತುಂಬ ಖುಷಿ ಆಯಿತು ಚೆನ್ನೈಯಲ್ಲಿ. ಮೀಟ್ ಮಾಡಿ ತುಂಬಾ ಖುಷಿ ಆಯ್ತು. ಎಷ್ಟು more than 9 months ಆಯ್ತು, ನಾವು ಯಾರು ಕನ್ನಡದಲ್ಲಿಲ್ಲ ಅಂತ ತುಂಬಾ ಫೀಲ್ ಆಗ್ಬಿಟ್ಟಿತ್ತು. ಇಲ್ಲ, ನಾವು ಅನ್ಕೋತಾ ಇದ್ವಿ ಅಲ್ಲಿಂದ ಬರ್ಬೇಕಾದ್ರೆ ನಮ್ಗೆ ಅಂದ್ರೆ ಅಲ್ಲಿ ನಾವು ಮಾತಾಡೋದು ಅರ್ಥ ಆಗುತ್ತೋ ಇಲ್ವೋ ಆ ಥರ ಆಗ್ತಾ ಇತ್ತು. ಬಟ್ ನೋಡಿದ್ರೆ ಕನ್ನಡದವರೇ ಸಿಕ್ಕಿದಾರಲ್ಲ, ಸೊ ಅದು ಖುಷಿ. ನೋಡಿ ಗಾಯ್ಸ್, ನಮ್ಮ ಕ್ಯಾಮ್ರಾಮ್ಯಾನ್ ಅವ್ರಿಗೆ ಕನ್ನಡನೇ ಬರಲ್ಲ. ಅವ್ರ ಹತ್ರ ಸ್ವಲ್ಪ ಸ್ವಲ್ಪ ಮಾತಾಡ್ತಾರೆ, ಅರ್ಥ ಮಾಡ್ಕೊಂತಾರೆ. ಗ್ರೇಟ್. ನೋಡಿ ಗಾಯ್ಸ್, ಇಲ್ಲಿ ನಮ್ಮ ಕನ್ನಡದ ಹುಡುಗರು ಇದ್ದಾರೆ. ಹಾಯ್, ಹೇಗಿದ್ದೀರಾ? ಖುಷಿ ಆಯಿತು. ನನಗೊಬ್ರು ಹುಡುಗರು ಕಂಪ್ನಿ ಇಲ್ಲ ಅನ್ಕೊಂಡಿದ್ದೆ, ನೀವಿದ್ದೀರಲ್ಲ. ಇಬ್ರು ಪೈಲಟ್ ಇದ್ದಾರೆ. ಹಾಂ, ಇಬ್ರು ಪೈಲಟ್ಸ್ ಇದ್ದಾರೆ ಗಾಯ್ಸ್. ನೋಡಿ, ಇಲ್ಲೊಬ್ರು ಇದ್ದಾರೆ. ಹಾಯ್ ಬ್ರೋ. ಹೇಗಿದ್ದೀರಾ? ತುಂಬಾ ಚೆನ್ನಾಗಿದ್ದೀನಿ. ನಮಗೆ ಖುಷಿ ಆಯಿತು, ನೀವಾದ್ರೂ ಇಬ್ರು ಹುಡುಗರು ಕಂಪ್ನಿಗೆ ಇದ್ದೀರಲ್ಲ, ಕನ್ನಡದಲ್ಲಿ ಮಾತಾಡೋರು ಅಂತ. ಚೆನ್ನೈಯಲ್ಲಿ ಕನ್ನಡದವ್ರು ಎಲ್ಲೋದ್ರೂ ಇದ್ದೇ ಇರ್ತೀವಿ ಬ್ರೋ. ಯಾವಾಗಲೂ ಕನ್ನಡನ ಮರಿಬಾರ್ದು. ಗೈಸ್, ಇಲ್ಲಿರೋರು ಎಲ್ಲರೂ ಕನ್ನಡನ ಬೆಳೆಸ್ತಾ ಇದ್ದಾರೆ ಗೈಸ್, ಚೆನ್ನೈಯಲ್ಲಿದ್ರು ಕೂಡ. ಒರಿಜಿನಲ್ ಇಂಜಿನ್ ಕೂಡ ಇದೆ ಗೈಸ್ ಫ್ಲೈಟ್ದು. ಇದು ಒರಿಜಿನಲ್ ಇಂಜಿನಾ? ಒರಿಜಿನಲ್ ಇಂಜಿನ್. ಆನ್ ಮಾಡಿದ್ರೆ ಆನ್ ಆಗುತ್ತಾ? ಬರ್ಬೇಕಾದ್ರೆ ಕೇಳ್ತಾ ಇದ್ರಲ್ವಾ, ಹಾ. ಹೆಂಗಪ್ಪ ಇಷ್ಟು ಮೇಲೆ ಫ್ಲೈ ಆಗುತ್ತೆ ಫ್ಲೈಟ್ ಅಂತ. ನೋಡಿ, ಗೈಸ್, ಇಲ್ಲಿಂದ, ಈ ಫ್ಯಾನ್ ಇಂದಾನೆ ಗೈಸ್ ಫ್ಲೈಟು ಈ ಇಂಜಿನ್ ಇಂಜಿನಿಂದ ಫ್ಲೈ ಆಗೋದು. ಗ್ರೇಟ್. ಇಂಜಿನ್ನೇ ತಗೊಂಡು ಬಂದು ಇಲ್ಲಿ ಇಟ್ಟಿದ್ದಾರೆ. ಇದನ್ನ ನೋಡಿ ತುಂಬ ಖುಷಿ ಆಯಿತು. ಅಂದರೆ ಒಳಗಡೆ ಈ ಥರ ಇರುತ್ತೆ, ಮೇಲೆ ಫ್ಲೈಟಲ್ಲಿ ಪ್ಯಾಕ್ ಮಾಡಿಬಿಟ್ಟಿರ್ತಾರೆ, ಒಳಗಡೆ ಈ ಥರ ಇರುತ್ತೆ ಅಂತ ಇವತ್ತೇ ಗೊತ್ತಾಗಿದ್ದು ನನಗೆ. ನೀವು ಮುಂಚೆನೇ ನೋಡಿದ್ರಾ? ನೋಡಿದೆ. ನೋಡಿ, ಟರ್ನ್ ಆಗ್ತಿದೆ. ನೋಡಿ ಗಾಯ್ಸ್, ಫ್ಯಾನ್ ಆನ್ ಮಾಡಿದ್ರು, ಇಲ್ಲೇ ಆನ್ ಸ್ವಿಚ್ ಇದೆ. ಇವಾಗ ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾರೆ, ಅದನ್ನು ಶೂಟ್ ಮಾಡ್ಕೊಬೇಕು. ನೋಡಿ, ಇದು ಜೆಟ್ ಇಂಜಿನ್ ಲ್ಯಾಬ್. ಇದು ನೋಡಿ, ಇಲ್ಲೇ ಹಾಕಿದ್ದಾರೆ. ಲ್ಯಾಬಲ್ಲಿ ರಿಯಲ್ ಆಗಿ ಏರೋಫ್ಲೈನ್ದೇ ಇಂಜಿನ್ ಇಟ್ಟಿದ್ದಾರೆ. ನೋಡಿ, ಗ್ರೇಟ್. ನೋಡಿ ಗಾಯ್ಸ್, ಕ್ಲಾಸ್ ಎಲ್ಲ ನಡೀತಾ ಇದೆ, ಏರೋಸ್ಟ್ರೋಸ್ ಕ್ಲಾಸ್ ನಡೀತಾ ಇದೆ. ಸಣ್ಣವ್ರು ಇದೇ ಕೋರ್ಸ್ ಮಾಡಿದಂತೆ. ಅಂದರೆ ಈ ಸ್ಟಡಿ ನಾನು ಮಾಡಬೇಕಿತ್ತು ಅಂತ ಅನ್ನಿಸ್ತಿದೆ. ಅಷ್ಟು ಚೆನ್ನಾಗಿದೆ ಈ ಸ್ಟಡಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಿರೋದು ಕೇಳ್ತಿದ್ರೆ ಇವೆಂಟಲ್ಲಿ. ಅಷ್ಟು ಸಖತ್ತಾಗಿದೆ ಗಾಯ್ಸ್. ಇಡೀ ಕಾಲೇಜ್ನ ನಮಗೆ ತೋರಿಸ್ಬಿಟ್ರು, ಸಖತ್ತಾಗಿತ್ತು. ನಿಮ್ಮ ಕಾಲೇಜ್ ಸೂಪರ್ ಆಗಿದೆ. ನೀವು 10th ಮಾಡಿ ಮಾಡ್ತಿರೋದಾ ಇದನ್ನ? ಹೌದಾ? ಆದರೆ ಇಬ್ರು ಸೇಮ್ ಏಜ್ ಥರನೇ ಇದ್ದೀರಪ್ಪ. ರೆಸ್ಟ್ ಮಾಡ್ತಾ ಇದ್ದೀವಿ. ಇಷ್ಟೊತ್ತು ಶೂಟ್ ಇತ್ತು, ಇವೆಂಟ್ ಅಟೆಂಡ್ ಮಾಡಿದ್ವಿ. ಎಲ್ಲ ಶೂಟು ಆಯಿತು. ಇಂಜಿನ್ ಬಗ್ಗೆ ಮತ್ತು ಸ್ಟೂಡೆಂಟ್ಸ್ಗಳೆಲ್ಲ ನಮ್ಮ ಜೊತೆ ತುಂಬ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿದ್ರು. ತುಂಬ ಎಷ್ಟೋ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ ಅವ್ರ ಜೊತೆ ವೀಡಿಯೋಗಳನ್ನ. ಹೌದು, ಖುಷಿ ಆಯ್ತಲ್ವಾ, ಒಂಥರ ಚೆನ್ನಾಗಿತ್ತು. ಇವಾಗ ಒಂದು 5 ಮಿನಿಟ್ಸ್ ನಾನು ಪೈಲಟ್ ಆಗ್ತೀನಿ. ಯಾಕೆ? ಕೂಡ ಆಗ್ತಾರೆ. ಏನಕ್ಕೆ? ಫ್ಲೈಟ್ ಒಳಗಡೆ ಇದೆ ಅಲ್ವಾ? ಗೈಸ್, ನಿಮಗೆ ಫ್ಲೈಟ್ ತೋರಿಸ್ತೀನಿ ಬನ್ನಿ, ಸಕ್ಕದಾಗಿದೆ. ಒರಿಜಿನಲ್ ಫ್ಲೈಟ್ನ ಇಟ್ಟಿದ್ದಾರೆ ಕಾಲೇಜ್ ಒಳಗಡೆ. ನೀವು ಮುಂಚೆ ನಮ್ಮನ್ನ ನೋಡಿದ್ದೀರಾ? ನೋಡಿದ್ದೀರಾ? ನಮ್ಮ ವಿಡಿಯೋಸ್ ನೋಡಿದ್ದೀರಾ? ನೀವು ಯಾರೋ ನೋಡಿರಲ್ಲ ಅಂತ. ನಿಮ್ಗೆ ಹೇಳಿದ್ರ ಆಲ್ರೆಡಿ ಯಾರು ಬರ್ತಾರೆ ಅಂತ? ನನಗೆ ಆಕ್ಚುಲಿ ನೋಡಿರಲ್ಲ ಅಂತ ನಾನು ಹಂಗೆ ಅನ್ಕೊಂಡಿದ್ದೆ. ಪರವಾಗಿಲ್ಲ, ನೀವು ನೋಡಿದಿರಲ್ಲ. ಕನ್ನಡನ ನೋಡ್ತೀರಲ್ವಾ? ಫಿಲಮ್ಸ್ ಎಲ್ಲ ನೋಡ್ತೀರಾ? ಮೇನಾಗಿ ನೋಡೋದೇ ಕನ್ನಡ ಅಣ್ಣವರು ಅಲ್ವಾ? ಗೈಸ್, ನಮ್ಮ ಮದುವೆ ವಿಡಿಯೋಸ್ ಎಲ್ಲ ನೋಡಿದ್ರಂತೆ. ಇವಾಗ ನೋಡಿ ನಮ್ಮನ್ನ ರಿಯಲೈಸ್ ಮಾಡ್ಕೋತಾ ಇದ್ದಾರೆ. ನೋಡಿ, ಈಗ ಫುಲ್ ಕಂಡಿಡಿತಾ ಇದ್ದಾರೆ ಅವರು. ಇಷ್ಟೊತ್ತವರೆಗೂ ಕಂಡಿಡಿದಿರಲಿಲ್ಲ ನಮ್ಮನ್ನ.
ಮಾಡಿದ್ರು ಬಟ್ ನಮ್ಮ ಹತ್ರ ಶೇರ್ ಮಾಡ್ಕೊಂಡಿರ್ಲಿಲ್ಲ ಅಲ್ವಾ? ಕರೆಕ್ಟ್. ಕಾಲೇಜಲ್ಲಿ ಫ್ಲೈಟ್ ಥರನೇ ರೆಡಿ ಮಾಡಿದ್ದಾರೆ, ಸೇಮ್ ಫ್ಲೈಟ್ ಥರನೇ ಇದೆ ನೋಡಿ. ಇಲ್ಲಿ ಡೋರ್ ಕೂಡ ಇದೆ, ಬನ್ನಿ ಒಳಗಡೆ ತೋರಿಸ್ತೀನಿ ಹೇಗಿದೆ ಅಂತ. ನೋಡಿ ಗಾಯ್ಸ್, ಸೇಮ್ ಫ್ಲೈಟ್ ಥರನೇ ಮಾಡಿದ್ದಾರೆ. ಕಾಲೇಜ್ ಗ್ರೌಂಡ್ ಫ್ಲೋರಲ್ಲಿ ಈ ಥರ ಇರುತ್ತೆ ನೋಡಿ, ಸೇಮ್ ಫ್ಲೈಟ್ ಥರನೇ ರೆಡಿ ಮಾಡಿದ್ದಾರೆ. ಮುಂದೆ ನೋಡಿ ಫ್ಲೈಟ್ ಓಡಿಸೋದು ಸೇಮ್ ಡಿಟ್ಟು ಹೀಗೆ ಇರುತ್ತೆ. ತುಂಬ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ. ಹಾಯ್ ಮ್ಯಾಮ್. ಹಾಯ್ ಸರ್. ಇಲ್ಲಿರೋ ಕಾಲೇಜ್ಗೆ ಸ್ಟಡಿನ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಅಂತ ಮಲೇಷಿಯಾ ಒಂದಷ್ಟು ಜನ ಲೆಕ್ಚರರ್ಸ್ ಕೂಡ ಬಂದಿದ್ರು. ಅವ್ರನ್ನ ಕೂಡ ಇಂಟರ್ವ್ಯೂ ಮಾಡಿದ್ವಿ. ತುಂಬಾ ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಅವ್ರ ಹತ್ರ ಸ್ವಲ್ಪ ನಾವು ಇಂಟರ್ವ್ಯೂ ಮಾಡೋದಿತ್ತು, ಸೊ ಅದನ್ನು ಕೂಡ ಶೂಟ್ ತಗೊಂಡ್ವಿ. ಏವಿಯೇಷನ್ ಫೀಲ್ಡ್ ಬಗ್ಗೆ ನಮಗಿದ್ದ ಡೌಟ್ಗಳನ್ನೆಲ್ಲ ಕ್ಲಿಯರ್ ಮಾಡ್ಕೊಂಡ್ವಿ. ತುಂಬಾ ಚೆನ್ನಾಗಿ ಮಾತಾಡ್ಸಿದ್ರು ಅವರಂತೂ. ಸಣ್ಣವರು ಓಡಿಸ್ತಾ ಇದ್ದಾರೆ ಫ್ಲೈಟ್ ನ. ಏನ್ ಮಾಡ್ತಿದ್ದೀರಾ? ಇವಾಗ ಎಲ್ಲರೂ ಸೀಟ್ ಬೆಲ್ಟ್ ಹಾಕೊಂಡು ಕೂತ್ಕೋಬೇಕಷ್ಟೇ. ನೀವ್ ಅನೌನ್ಸ್ ಮಾಡ್ಬೇಕು, ನಾನು ಈ ಕಡೆ ತಗೊಂಡಿದ್ದೀನಿ. ಫ್ಲೈಟ್ ನ ಸಣ್ಣವರು ಫ್ಲೈ ಮಾಡ್ತಾ ಇದ್ದಾರೆ. ಎಕ್ಸ್ಪೀರಿಯನ್ಸ್ ಇದೆಯಾ ನಿಮ್ಗೆ? ಸರಿ, ಓಕೆ. ಪೈಲಟ್ ಅವ್ರಿಗೇನೆ ಹೇಳ್ಕೊಡ್ತಿದ್ದೀರಾ ನೀವು? ಸಣ್ಣಮ್ಮ, ನಾವು ಕಿಲೋಮೀಟರ್ ಪರ್ ಅವರ್ ನಾವು ಕ್ಯಾಲ್ಕುಲೇಟ್ ಮಾಡಲ್ಲ, ಆದ್ರೆ ನಮ್ ಟೇಕ್ ಆಫ್ ಸ್ಪೀಡ್ ಕಿಲೋಮೀಟರ್ ಪರ್ ಅವರ್ ಕ್ಯಾಲ್ಕುಲೇಟ್ ಮಾಡಿದ್ರೆ ನಮಗೆ ಅಪ್ರಾಕ್ಸಿಮೇಟ್ಲಿ 700 ಕಿಲೋಮೀಟರ್ ಇರುತ್ತೆ, ಮೇಲಿರುತ್ತೆ. ಅದಕ್ಕಿಂತ ಜಾಸ್ತಿ ಅದು ಡಿಪೆಂಡ್ಸ್ ಆನ್ ಏರ್ಕ್ರಾಫ್ಟ್. ಅದೇ ನಾನು ಬರ್ಬೇಕಾದ್ರೆ ಅದೇ ಒಂದು ಡೌಟ್ ಇತ್ತು, ಎಷ್ಟಿರ್ಬೋದು, ಇಷ್ಟು ಸ್ಪೀಡ್ ಹೋಗುತ್ತೆ ಅಂದ್ರೆ ಲೈಕ್ ಎಷ್ಟಿರ್ಬೋದು? ಬಿಕಾಸ್ ನಂಗೆ ಏರೋಸ್ಟ್ರಸ್ ಬಗ್ಗೆ ಗೊತ್ತು, ಈ ಪೈಲಟ್ ಇದು ಗೊತ್ತಿಲ್ಲ. ಅವ್ರಿಗೆ ಪೈಲಟ್ ಆಗ್ಬೇಕು ಅಂತ ಡ್ರೀಮ್ ಇತ್ತು. ಅವ್ರ ಎಲ್ಲಾ ಗಾಡಿನೂ ಓಡಿಸ್ತಾರೆ, ಚಿಕ್ಕ ವಯಸ್ಸು ಫ್ಲೈಟ್ ಒಂದು ಓಡಿಸ್ತಿಲ್ಲ. ಕಾಲೇಜ್ಗೆ ಮತ್ತೆ ಜಾಯ್ನ್ ಆಗ್ಬೋದು. ಗೈಸ್, ಫ್ಲೈಟ್ ಅಲ್ಲಿರೋ ಬಾತ್ರೂಮ್ ಬಗ್ಗೆನೇ ಎಕ್ಸ್ಪ್ಲೈನ್ ಮಾಡಿದವ್ರು ನೋಡಿ ಗೈಸ್. ಫ್ಲೈಟ್ ಅಲ್ಲಿರೋ ಬಾತ್ರೂಮ್ ಬಗ್ಗೆನೇ ಎಕ್ಸ್ಪ್ಲೈನ್ ಮಾಡ್ತಿದ್ದಾರೆ. We should cover all the things. ಏನು? ಇವಾಗ ಫ್ಲೈಟ್ ಬಗ್ಗೆ ಎಲ್ಲ ತೋರಿಸ್ತಿದ್ದಾರೆ ಅಂದ್ರೆ ವಾಶ್ರೂಮ್ ಅನ್ನು ತೋರಿಸ್ಬೇಕು ಹೌದಾ? ಅಷ್ಟೇ. ವಿಡಿಯೋದಲ್ಲಿ ವಾಶ್ರೂಮ್ನೆಲ್ಲ ಕವರ್ ಮಾಡಕ್ ಆಗಲ್ಲ. 1 ನಿಮಿಷದ ವಿಡಿಯೋದಲ್ಲಿ ಹೆಂಗೆ? ಕೆಲವರಿಗೆ ಇನ್ನ ಡೌಟ್ಸ್ ಇರುತ್ತೆ, ನೀವು ಹೋಗಿ ಒಳಗೆ ಕೂತ್ಕೊಳ್ಳಿ, ಕ್ಯಾಚ್ ಮಾಡ್ತೀನಿ. ವಾಯ್ಸ್ ಬರಲ್ಲ, ನೀವೇನಾದ್ರೂ ಮಾತಾಡಿ, ನಕ್ಕೊಂಡು ಸುಮ್ನೆ. ಇದು ಲ್ಯಾವೇಟ್ರಿ. ಇಲ್ಲಿ ಫ್ಲೈಟ್ ಒಳಗೆ ಸ್ಮೋಕಿಂಗ್ ಎಲ್ಲ ಮಾಡೋ ಹಾಗಿಲ್ಲ. ಇದು ಓಪನ್ ಮಾಡಿದ್ರೆ ಬಾತ್ರೂಮ್ ಕಾಣಿಸುತ್ತೆ. ಸೊ ಇವಾಗ ಇಲ್ಲಿ ಪೈಲಟ್ ಮತ್ತು ಕ್ಯಾಬಿನ್ ಕ್ರೂ ಎಲ್ಲ ಇಲ್ಲೇ ಇದ್ದಾರೆ, ನೀವೇ ನೋಡ್ತಿರ್ಬೋದು ನೋಡಿ. ಫೈನಲಿ ಶೂಟ್ ಎಲ್ಲ ಮುಗಿಸಿದ್ವಿ. ಇವಾಗ ನಾವೇನು ಮಾಡ್ಬೇಕಂತ ಅಂದರೆ ಲಂಚ್ಗೆ ಬಿರಿಯಾನಿ, ಚಿಕನ್ ಬಿರಿಯಾನಿ ಬನ್ನಿ ತಿನ್ನೋಣ. ಪಕ್ಕ ಪಕ್ಷಿ ಥರ ಕಾಯ್ತಾರೆ ಗಾಯ್ಸ್ ಬಿರಿಯಾನಿನ ತಿನ್ನೋಕ್ಕೆ. ಸಣ್ಣವರು ಹೊಟ್ಟೆ ಸಿದ್ದಿದ್ಯಾಮ್ಮ? ನೋಡಿ ಗಾಯ್ಸ್, ಸಣ್ಣವರು ಓಪನ್ ಮಾಡ್ತಿದ್ದಾರೆ ಬಿರಿಯಾನಿನ. ಏನೇನು ಕೊಟ್ಟಿದ್ದಾರೆ ನೋಡೋಣ. ಮೊಸರು ಬಜ್ಜಿ ಕೊಟ್ಟಿದ್ದಾರೆ, ಅಂದರೆ ಕಚಂಬರ್ ಕೊಟ್ಟಿದ್ದಾರೆ. ನಮ್ಮ ತುಳುವಲ್ಲಿ ಕಚಂಬರ್ ಅಂತಾರೆ, ಕನ್ನಡದಲ್ಲಿ ಮೊಸರು ಬಜ್ಜಿ ಅಂತಾರೆ. ನೋಡಿ ಇಲ್ಲಿ ಎಗ್ ಇದೆ, ಒಂದು ಗ್ರೇವಿ ಇದೆ. ಚೆನ್ನೈಯಲ್ಲಿ ಯಾವ ಫುಡ್ ಸ್ಪೆಷಲ್ ಅಂತ ಅಂದರೆ ಚಿಕನ್ ಬಿರಿಯಾನಿ. ಯಾವ ಚಿಕನ್ ಬಿರಿಯಾನಿ? ಬುಖಾರಿಯಿಂದ ಆರ್ಡರ್ ಮಾಡಿದ್ದಾರೆ, ಚೆನ್ನಾಗಿದೆ ಗೈಸ್. ಈ ಹೋಟೆಲಲ್ಲಿ ಫೇಮಸ್ ಬಿರಿಯಾನಿ ಅಂತೆ ಚೆನ್ನೈಯಲ್ಲಿ, ನೋಡ್ಕೊಬಿಡಿ. ನೋಡಿ ಗೈಸ್, ಚೆನ್ನೈಯಲ್ಲಿ ಬುಹಾರಿ ಅನ್ನೋ ಒಂದು ಹೋಟೆಲ್ ಅದು ತುಂಬ ಫೇಮಸ್ಸು. ಅದರಿಂದ ನಮಗೆ ಸ್ಪೆಷಲ್ ಬಿರಿಯಾನಿನ ಆರ್ಡರ್ ಮಾಡಿ ತಂದಿದ್ದಾರೆ. ಕಬಾಬು ಇದೆ. ಹೌದು, ತೋರಿಸಿ. ಓಕೆ, ಕಬಾಬು ಇದೆ, ಬಿರಿಯಾನಿ ಇದೆ. ಮುನ್ನು ಅದು ಓಪನ್ ಮಾಡಿಮ್ಮ. ವಾವ್, ನೋಡಿ ಚಿಕನ್ ಬಾಸುಮತಿ ರೈಸ್. ನಂಗಿಷ್ಟ, ನಿಮ್ಗೂ ಇಷ್ಟನಾ? ಆಲ್ಮೋಸ್ಟ್ ಫೈನಲ್ ಶೂಟ್ ಇದು. ಆ್ಯಕ್ಚುಲಿ ಹೇಳ್ಬೇಕಂತ ಅಂದರೆ ನಮ್ಮದು ರೀಲ್ಸಲ್ಲಿ ಮತ್ತು ಶಾರ್ಟ್ಸಲ್ಲಿ ನಿಮಗೆ ಎಕ್ಸ್ಪ್ಲನೇಷನ್ ವಿಡಿಯೋ ಬರುತ್ತೆ. ಈ ಏವಿಯೇಷನ್ ಫೀಲ್ಡ್ ಬಗ್ಗೆ ಪ್ರತಿಯೊಂದೊಂದು ಡೀಟೇಲ್ಸ್ನು ಅದರಲ್ಲಿ ಕೊಟ್ಟಿರ್ತೀವಿ. ಆ ವಿಡಿಯೋಗೋಸ್ಕರ ವೆಯ್ಟ್ ಮಾಡ್ತಾ ಇರಿ, ಖಂಡಿತವಾಗ್ಲೂ ನಿಮಗೆ ಅದರಲ್ಲಿ ಒಂದು ಇನ್ಫಾರ್ಮೇಷನ್ ಸಿಗುತ್ತೆ. ಬ್ಯಾಂಗ್ಳೂರಲ್ಲೂ ಕೂಡ ಇದೇ ಕಾಲೇಜು ಲಾಂಚಿಂಗ್ ಇದೆ, ಸೊ ಅದಕ್ಕೂ ಕೂಡ ನಮ್ಮನ್ನ ಕರೆದಿದ್ದಾರೆ. ಸೊ ನಾವು ನಿಮಗೆ ಪೂರ್ತಿ ಡೀಟೇಲ್ಸು ಕೊಡ್ತೀವಿ. ರೀಲ್ಸಲ್ಲಿ ಒಂದು ವಿಡಿಯೋ ಹಾಕ್ತೀವಿ, ಅದರಲ್ಲಿ ಪೂರ್ತಿ ಅಪ್ಡೇಟ್ಸ್ಗಳು ನಿಮಗೆ ಸಿಗುತ್ತೆ, ಮತ್ತು ಕಾಂಟ್ಯಾಕ್ಟ್ ನಂಬರ್ ಕೂಡ ಸಿಗುತ್ತೆ. ನೀವು ಆರಾಮಾಗಿ ನೀವು ಈ ಫೀಲ್ಡಿಗೆ ಸೇರ್ಕೊಬೋದು. ಟೇಕ್ ಮೇಲ್ ಟೇಕು ತಗೋತಾ ಇದೀವಿ. ಒಂದು ಇವೆಂಟ್ ಶೂಟ್ ಯಾವ ಥರ ನಡೀತಾ ಇದೆ ಅಂತ ನಿಮಗೆ ಇದರಿಂದ ಒಂದು ನಾವು ಶೂಟ್ ಯಾವ ಥರ ಮಾಡ್ತೀವಿ ಅನ್ನೋದು ನಿಮ್ಗೆ ಇದರಲ್ಲಿ ಗೊತ್ತಾಗುತ್ತೆ. ಮುಗೀತಾ? ಪ್ಯಾಕಪ್ ಮಾಡ್ಕೊಂಡು ಹೋಗೋದು. ಗೈಸ್, ಎಲ್ಲರ ಜೊತೆ ಟೈಮ್ ಸ್ಪೆಂಡ್ ಮಾಡಿ ತುಂಬ ಖುಷಿ ಆಯಿತು. ಸೊ ಇವರು ಜಾಸ್ತಿ ಟೇಕ್ ತೊಗೊಂಡ್ರು. ಅವ್ರ ಕಾಲೇಜ್ ನೇಮ್ ಅವ್ರಿಗೆ ಗೊತ್ತಿಲ್ಲ, ಅಷ್ಟು ಸಲ ಟೇಕ್ ಅಂದರೆ
ಕ್ಯಾಮ್ರಾ ಮುಂದೆ ಹೇಳ್ಬೇಕಂದ್ರೆ ನರ್ವಸ್ ಆಗುತ್ತೆ. ಇದೆಲ್ಲ ನಮಗೂ ಸ್ಟಾರ್ಟಿಂಗ್ ಪ್ರಾಬ್ಲಮ್ ಇದ್ದೇ ಇರುತ್ತೆ. ಮೇಡಮ್ ಥ್ಯಾಂಕ್ ಯು ಮ್ಯಾಮ್, ತುಂಬ ಖುಷಿ ಆಯಿತು. ಕ್ಯಾಮ್ರಾದ ಮುಂದೆ ತಗೊಂಡ್ರೆ ಅವರೊಂದು 5-6 ಟೇಕ್ಸ್ ತಗೋತಾರೆ. ವಿದೌಟ್ ಕ್ಯಾಮ್ರಾ ಇಲ್ಲದಿದ್ರೆ ಒಂದೇ ಟೇಕಲ್ಲಿ ಫ್ಲೂಯೆಂಟ್ ಎಲ್ಲ ಹೇಳ್ಬಿಡ್ತಾರೆ. ಹಾಂ ಹೌದು, ಅವಾಗಲೇ ಹಂಗೆ ಮಾಡೋದು. ಕ್ಯಾಮ್ರಾ ಬಂದರೆ ಹಂಗಿರುತ್ತೆ. ಗೊತ್ತಾಯ್ತಾ ನಮ್ಮ ಫೀಲ್ಡ್ ಯಾವ ಥರ ಇರುತ್ತೆ ಅಂತ. ಕ್ಯಾಮ್ರಾ ಮುಂದೆನೇ ಮಾತಾಡ್ಬೇಕು ನಾವು. ಹಾಯ್ ಬ್ರೋ, ಥ್ಯಾಂಕ್ ಯು ಸೋ ಮಚ್ ಶೂಟ್ ಮಾಡಿದ್ದಕ್ಕೆ, ತುಂಬ ಖುಷಿ ಆಯಿತು. ಹೋಗೋಣ ಇಲ್ಲಿಂದ. ಓಕೆ, ಬಾಯ್ 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 ಬಾಯ್. ನೋಡಿ ಗೈಸ್, ಹೇರ್ ಸ್ಟೈಲ್ ಸಾರಿ ಮಾಡ್ಕೋತಿದ್ದಾರೆ ನಮ್ಮ ಕ್ಯಾಮ್ರಾ ಮ್ಯಾನ್. ಬನ್ನಿ ಇಲ್ಲಿ ಬನ್ನಿ, ಕಮ್ ದಿಸ್ ಸೈಡ್. ಸೊ ನಮ್ದು ಇವತ್ತಿನ ಫುಲ್ ಶೂಟ್ ಮಾಡಿದ್ದು ಇವರೇ. ಬ್ರೋ ನೇಮ್? ಸಕ್ಕದಾಗಿ ಶೂಟ್ ಮಾಡಿದ್ದೀರಾ. ಇಟ್ಸ್ ವೆರಿ ನೈಸ್. ಓಕೆ, ಎವ್ರಿ ಶೂಟ್ ಲೈಕ್ ಕಮ್ಸ್ ವೆರಿ ನೈಸ್. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಲ್ ಡೂ ಒನ್ ಡ್ಯಾನ್ಸ್. We make one dance in the street. ಯಾ, ಓಕೆ, ಥ್ಯಾಂಕ್ ಯು. ಸ್ಟೂಡೆಂಟ್ಸ್ಗಳೆಲ್ಲ ನಮ್ಮ ಜೊತೆ ರೀಲ್ಸ್ ಕೂಡ ಮಾಡಿದ್ರು. ನಮ್ಮನ್ನ ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ರು, ಫ್ರೆಂಡ್ಲಿಯಾಗಿ ನಮ್ಮ ಜೊತೆ ಇದ್ರು. ರೀಲ್ಸ್ ಶೂಟ್ ಅಂತೂ ಮಾಡಿದ್ವಿ, ನೋಡಿ ಹೇಗಿದೆ ಅಂತ. ಆದಷ್ಟು ಬೇಗ ರೀಲ್ಸಲ್ಲಿ ಕೂಡ ಅಪ್ಲೋಡ್ ಮಾಡ್ತೀವಿ. ನಮ್ಮ ಜೊತೆ ರೀಲ್ಸ್ ಎಲ್ಲ ಮಾಡಿದ್ರು. ಸೂಪರ್. ಹೇಗಿತ್ತು ರೀಲ್ಸ್ ಎಕ್ಸ್ಪೀರಿಯನ್ಸು? ನೀವು ಫಸ್ಟ್ ಟೈಮಾ ಮಾಡಿರೋದು? ಹೌದಾ, ನೀವು ಫಸ್ಟ್ ಟೈಮಾ? ಸಖತ್ತಾಗಿ ಮಾಡಿದ್ರಿ, ಸೂಪರ್. ಗೈಸ್, ಇವತ್ತು ವ್ಲಾಗ್ ಎಡಿಟ್ ಮಾಡೋಕ್ಕಾಗಿರ್ಲಿಲ್ಲ. ಏನಕ್ಕಂದ್ರೆ ನಾವು ಇವೆಂಟಲ್ಲಿ ಫುಲ್ ಬ್ಯುಸಿ ಆಗಿ ಹೋಗಿದ್ವಿ. ಇವೆಂಟ್ ಅಂತೂ ಸೂಪರ್ ಆಗಿತ್ತು, ನೀವೇ ನೋಡಿದ್ವಿ, ಎಂಜಾಯ್ ಮಾಡಿದ್ದೀರಾ ಅಂತ ಅನ್ಕೊಂಡಿದೀವಿ. ಸೊ ಚೆನ್ನೈಯಲ್ಲಿ ಇವೆಂಟ್ ಏನಿತ್ತು ಅಂತ ಕೂಡ ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗಿದೆ. ಸನ್ನು ಅವರು ಅಷ್ಟೇ ಫುಲ್ ಟಯರ್ಡ್ ಆಗಿ ಹೋಗಿದ್ದಾರೆ. ನಾವು ಹೋಗಿದ್ದು 10:30ಗೆ, ಅಂದರೆ ನಾವು ಮತ್ತೆ ರಿಟರ್ನ್ ನಮ್ಮ ರೂಮ್ಗೆ ಬಂದಿದ್ದು ಎಷ್ಟೊತ್ತಿಗೆ? 5 o'clock ಆಗಿದೆ. 5 o'clock ಆಗಿದೆ. ಅಲ್ಲಿವರೆಗೂ ನಾವು ನಿಂತೇ ಇದ್ವಿ, ಕಾರಲ್ಲಿ ಅಷ್ಟೇ ಕುತ್ಕೊಂಡಿದ್ದು, ಎಲ್ಲೂ ಕುತ್ಕೊಂಡಿರಲಿಲ್ಲ. ಬರೀ ನಿಂತ್ಕೊಂಡೆ ವರ್ಕ್ ಇದ್ದಿದ್ದು. ನೀವೇ ನೋಡಿದ್ರಿ, ಶೂಟಲ್ಲಿ ಇದ್ವಿ, ಎಲ್ಲೂ ಕುತ್ಕೊಳ್ಳೋಕೆ ಸಹ ಆಗಿಲ್ಲ. ಊಟಕ್ಕೆ ಕೂತಿದ್ವೇನೋ ಅಷ್ಟೇ. ತುಂಬ ಕಾಲು ಪೇಯ್ನ್ ಆಗೋಗ್ಬಿಟ್ಟಿತ್ತು ನಿಂತು. ಬಟ್ ಸಕ್ಕತ್ತಾಗಿತ್ತು. ಸ್ಟೂಡೆಂಟ್ಸ್ ಜೊತೆ ಸಕ್ಕತ್ತಾಗಿ ಎಂಜಾಯ್ ಮಾಡಿದ್ವಿ. ಮತ್ತು ಲೆಕ್ಚರರ್ಸ್ ಜೊತೆ ಕೂಡ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಒಂದು ಕಾಲೇಜ್ ಲೈಫ್ನ ಕಳೆದ್ವಿ ಅಂತ ಅನ್ನಿಸ್ತು ಇವತ್ತು, ಅಲ್ವಾ ಅಮ್ಮ? ಸಣ್ಣ ಅವರು ರೀಲ್ಸ್ ಬೇರೆ ಮಾಡಿದ್ರು ಅವ್ರ ಜೊತೆ, ತುಂಬ ಖುಷಿ ಆಯಿತು. ಮತ್ತು ಅವ್ರಿಗೂ ಏವಿಯೇಷನ್ ಫೀಲ್ಡ್ ಎಲ್ಲ ನೆನಪಾಯಿತು. ಅದನ್ನೆಲ್ಲ ಹೇಳ್ಕೊತಾ ಇದ್ರು ನನ್ನ ಹತ್ರ ಕಾರಲ್ಲಿ ಬರುವಾಗ. ಮತ್ತೆ ಇನ್ನೊಂದು ನಂಗೆ ಖುಷಿ ಆಗಿದೆ ಏನು ಗೊತ್ತಾ? ಏನು ಖುಷಿ ಆಯಿತು ನಿಮಗೆ? ಅದೇ ನಿನ್ನೆ ಅಲ್ಲಿ ನಾವು ಬಂದ್ವಲ್ಲ, ಏರ್ ಇಂಡಿಯಾ ಎಕ್ಸ್ಪ್ರೆಸ್ಸಲ್ಲಿ ಬಂದ್ವಿ. ಬರಬೇಕಾದ್ರೆ ಪೈಲಟ್ ನೋಡಿ ಒಂಥರ ಖುಷಿ ಆಗ್ತಿತ್ತು. ಪೈಲಟ್ ನನ್ನ ಡ್ರೀಮ್ ಆಗಿತ್ತು, ಪೈಲಟ್ ಆಗಬೇಕು ಅಂತ. ಅವ್ರ ಹತ್ರ ಮಾತಾಡ್ಸೋಣ ಅಂತ ಮೈಂಡಲ್ಲಿ ಬರ್ತಾ ಇತ್ತು ಅದೇ ಥಿಂಕಿಂಗ್. ಬಟ್ ಇವತ್ತು ನನ್ನನ್ನೇ ಒಂದು ಏವಿಯೇಷನ್, ಅಂದರೆ ನಮ್ಮಿಬ್ಬರನ್ನು ಏವಿಯೇಷನ್ ಕಾಲೇಜಿಗೆ ನಮ್ಮನ್ನು ಗೆಸ್ಟ್ ಆಗಿ ಕರೆದು ನನ್ನ ಪಕ್ಕನೇ ಪೈಲಟ್ ಕೂತ್ಕೊಂಡು ಎಕ್ಸ್ಪ್ಲೈನ್ ಮಾಡಿದರು ಈ ಥರ ಅಂತ. ಸೊ ಅದೊಂಥರ ಫೀಲಿಂಗೇ ಬೇರೆ. ಗೈಸ್, ಏನಾಯ್ತು ಅಂತ ಅಂದ್ರೆ, ನೆನ್ನೆ ಏರ್ಪೋರ್ಟಿಂದ ಬರ್ತಾ ಇದ್ವಿ. ಬರುವಾಗ ನಾವು ವ್ಲಾಗ್ ಮಾಡಿಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಫ್ಲೈಟಲ್ಲೇ ನೆನ್ನೆ ಗುಡ್ ನೈಟ್ ಹೇಳಿ ನಿಮಗೆ ಹೆಂಡ್ ಮಾಡಿದ್ವಿ. ಅದಾದಮೇಲೆ ಇವರು ಪೈಲಟು ನಮ್ಮ ಜೊತೆನೇ ಕ್ಯಾಬಲ್ಲಿ ಬಂದರು. ಕ್ಯಾಬಲ್ಲಿ ಅಂದರೆ ಬೇರೆ ಕ್ಯಾಬ್ ಅವ್ರದ್ದು, ನಮ್ದು ಬೇರೆ ಕ್ಯಾಬು. ಅಲ್ಲಿ ನಿಂತಿದ್ರು. ನಾನು ಹೋಗಿ ಮಾತಾಡಿಸ್ತೀನಿ, ನನಗೆ ಪೈಲಟ್ ಅಂದರೆ ತುಂಬ ಇಷ್ಟ ಅಂತ ಹೇಳ್ತಾ ಇದ್ರು ಸನ್ನು. ಬಟ್ ಇವ್ರು ಮಾತಾಡ್ಸಲ್ಲಿ ಅವ್ರು ಹೊಟ್ಟೋಗ್ಬಿಟ್ರು. ಸೊ ಕರೆಕ್ಟಾಗಿ ಪ್ರಾಪರ್ ಮಾತಾಡೋಕ್ಕಾಗಿಲ್ಲ. ಮಾತಾಡಿದ್ರು, ಫಾರಿನ್ ಅವರು ಸ್ವಲ್ಪ ಮಾತಾಡ್ಸಿದ್ರು. ಸಣ್ಣ ಅವ್ರಿಗೆ ಪೈಲಟ್ ಆಗಬೇಕು ಅಂತ ತುಂಬ ಆಸೆ ಇತ್ತು. ಸೊ ಅವ್ರ ಹತ್ರ ಮಾತಾಡಿದ್ರೆ ಅವ್ರಿಗೂ ಖುಷಿ ಆಗುತ್ತೆ ಅಂತೇಳಿ ಮಾತಾಡಕ್ಕೆ ಹೋದ್ರು. ಬಟ್ ಇವತ್ತಿರೋ ಇವೆಂಟಲ್ಲಿ ಪೈಲಟ್ ಅವರೇನೆ ಸಣ್ಣ ಅವ್ರ ಜೊತೆ ಕುತ್ಕೊಂಡು ಗೆಸ್ಟ್ ಥರ ಅವ್ರನ್ನ ಟ್ರೀಟ್ ಮಾಡಿ, ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿ, ಮತ್ತೆ ಶೂಟ್ ಕೂಡ ಮಾಡಿದ್ರು. ತುಂಬ ಖುಷಿ ಆಯ್ತಮ್ಮ? ತುಂಬ ಖುಷಿ ಆಯಿತು. ನನಗೇನೇನು ಡೌಟ್ಸ್ ಇತ್ತು ಪೈಲಟ್ ಅಲ್ಲ, ಅದೆಲ್ಲ ಕ್ವೆಶನ್ಸ್ ಕೇಳಿದೆ. ಇವ್ರ ಮೈಂಡಲ್ಲಿ ಇರೋದನ್ನೆಲ್ಲ ಕೇಳಿದ್ರು. ಏನಕ್ಕಂದ್ರೆ ಅವ್ರಿಗೂ ಪೈಲಟ್ ಆಗಬೇಕು ಅಂತ ಒಂದು ಡ್ರೀಮ್ ಇತ್ತು. ಸೊ ಅದನ್ನ ಮಾಡೋಕ್ಕಾಗದೆ ಇವರು ಇದನ್ನ ಮಾಡಿದಲ್ವ ಅಮ್ಮ? ಅಂದರೆ ಅದು ಮಾಡೋಕ್ಕೆ ಇಷ್ಟ ಆಯಿತು. ಬಟ್ ಅದು ಡೆಲ್ಲಿಲಿ ಮತ್ತು ಹೈದ್ರಾಬಾದಲ್ಲಿ, ಸೊ ಅಷ್ಟು ದೂರ ಇತ್ತಾಯ್ತು ಅದರ ಸ್ಟಡೀಸ್ ಎಲ್ಲ. ಸೊ ಆಮೇಲೆ ಇದು ಬೇಡ, ಮತ್ತು ಫಿಸಿಕಲ್ ಟೆಸ್ಟ್ ಮಾಡ್ತಾರೆ. ಸೊ ಎಲ್ಲ 4-5 ಲ್ಯಾಕ್, ಅಂದರೆ 50 lakhs ಇದೆ ಪೈಲಟ್ ಕಲಿಬೇಕಂದ್ರೆ. ಅಷ್ಟೆಲ್ಲ ಕಟ್ಟಿ ನಾವೆಲ್ಲ ಮೆಡಿಕಲ್ ಟೆಸ್ಟಲ್ಲಿ ಹೋದ್ರೆ, ಅಂದರೆ ಕಣ್ ಟೆಸ್ಟ್ ಮಾಡ್ತಾರೆ ಮೇಯ್ನ್ ಆಗಿ, ಅದರಲ್ಲಿ ಹೋದ್ರೆ ಆ 50 lakh ಕೂಡ ನೀರಲ್ಲಿ ಹೋಮ ಇಟ್ಟ ಥರ ಆಗುತ್ತೆ, ವೇಸ್ಟ್ ಆಗಿಬಿಡುತ್ತೆ. ಒಂದು ಫಾಲ್ಟ್ ಬಂದ್ರು, ಇವ್ರ ಕಡೆಯಿಂದ ಒಂದು ಫಾಲ್ಟ್ ಬಂದರೂ ಕೂಡ ಅದು ಎಫೆಕ್ಟ್ ಆಗುತ್ತೆ. 50 ಲಕ್ಷ ವೇಸ್ಟ್ ಆಗುತ್ತೆ ಅಂತೇಳಿ ಇವರು ಬೇಡ ಅಂತ ಹೇಳ್ಬಿಟ್ಟು ಏರ್ ಹೋಸ್ಟೆಸ್ ಟ್ರೈ ಮಾಡಿದ್ರು. ಅದನ್ನು ಸ್ಕಿಪ್ ಮಾಡಿ ಇವಾಗ ನನ್ನ ಜೊತೆ ಇದ್ದಾರೆ. ಬಟ್ ಇವಾಗ ಆರಾಮಾಗಿದ್ದೀನಿ, ಏನಕ್ಕೂ ತೊಂದರೆ ಇಲ್ಲ. ನಾವಿಬ್ರು ಕೂಡ ಅಷ್ಟೇ ಆರಾಮಾಗಿದ್ದೀವಿ. ಸೊ ಕೆಲಸ ಹೋಗ್ತಿದ್ರೆ ಜಾಸ್ತಿ ಇನ್ನೂ ಪ್ರೆಷರ್ ಇರ್ತಿತ್ತೋ ಏನೋ. ಮತ್ತು ಇವಾಗ ಈ ರೇಂಜಲ್ಲಿ ಇದ್ದೀವ ಅಲ್ವಾ, ಸೊ ಈ ರೇಂಜಲ್ಲಿ ಇರ್ತಿದ್ದೋ ಇಲ್ಲೋ ಅಂತಾನೆ ಗೊತ್ತಿಲ್ಲ. ಬಟ್ ಇವಾಗ
ಆರಾಮಾಗಿದ್ದೀವಿ, ಲೈಫ್ನ ಚೆನ್ನಾಗಿ ಲೀಡ್ ಮಾಡ್ತಿದ್ದೀವಿ. ನಿಜ ಗೈಸ್, ಕಾಲೇಜಲ್ಲೂ ಅಷ್ಟೇ ತುಂಬ ಚೆನ್ನಾಗಿ ನೋಡಿಕೊಂಡ್ರು, ಚೆನ್ನಾಗಿ ಟ್ರೀಟ್ ಮಾಡಿದ್ರು, ತುಂಬ ಖುಷಿ ಆಯಿತು. ನಾವು ಈ ರೇಂಜಿಗೆ ಇರೋದಕ್ಕೆ ಕಾರಣನೇ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನೀವು ಮಾಡಿರೋ ಸಪೋರ್ಟು, ನಾವು ಹಾಕಿರೋ ಎಫರ್ಟು, ನೀವು ಮಾಡಿರೋ ಸಪೋರ್ಟು, ಅದರಿಂದಲೇ ಇಲ್ಲಿವರೆಗೂ ಬರೋ ಥರ ಆಯಿತು. ಹೌದು, ನಿಮ್ಮಿಂದನೇ ನಾವು ಇಲ್ಲಿವರೆಗೂ ಬರೋ ಥರ ಆಗಿರೋದು. ಹಿಂಗೆ ಸಪೋರ್ಟ್ ಮಾಡ್ತೀರಿ, ನಮ್ಮ ಸಬ್ಸ್ಕ್ರೈಬರ್ಸ್ ಎಲ್ಲ ನಮ್ಮ ವ್ಲಾಗ್ ಇಷ್ಟಪಟ್ಟು ನೋಡ್ತಾ ಇದ್ದೀರಾ, ಹೀಗೆ ಸಪೋರ್ಟ್ ಮಾಡ್ತೀರಿ. ನಿಮಗೋಸ್ಕರ ನಾವು ಎಲ್ಲೇ ಹೋದ್ರೂ, ನಾವು ಯಾವ ಜಾಗಕ್ಕೆ ಹೋದ್ರೂ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗ್ತೀವಿ. ನಿಮಗೋಸ್ಕರ ಅಂತ ಟೈಮ್ ಕೊಡ್ತಾ ಇದ್ದೀವಿ. ಸೊ ಅದಕ್ಕೋಸ್ಕರ ನೀವು ನಮಗೋಸ್ಕರ ಅಂತ ವ್ಲಾಗ್ನ ನೋಡಿ ಟೈಮ್ ಕೊಡಬೇಕು. ಇನ್ನೊಂದು ಹೆಂಗೆ ಗೊತ್ತಾ, ನನ್ನ ವಾರ್ಡ್ರೋಬಲ್ಲಿ ಇನ್ನೂ ಮೆಮೊರೀಸ್ ಜಾಸ್ತಿ ಆಯಿತು. ಗೈಸ್, ಇವ್ರಿಗೆ ಪಾಸ್ಪೋರ್ಟ್ ಸಿಕ್ತು, ಮತ್ತೆ ಏನೇನ್ ಸಿಕ್ಕಿದೆ ಅಂತ ನಿಮ್ಗೆ ತೋರಿಸ್ತೀನಿ. ಒಂದು ಗಿಫ್ಟ್ ಕೂಡ ಕೊಟ್ಟಿದ್ದಾರೆ ನಮ್ಗೆ, ಅದು ನಾಳೆ ವ್ಲಾಗಲ್ಲಿ ತೋರಿಸೋಣ. ನಾಳೆ ವ್ಲಾಗ್ ಅಲ್ಲಿ ತೋರಿಸೋಣ. ಇವತ್ತಿನ ವ್ಲಾಗ್ ಸ್ವಲ್ಪ ಲೆಂತ್ ಆದ್ರೆ ಬೋರ್ ಆಗುತ್ತೆ ನಿಮ್ಗೂ ಕೂಡ. ಸೊ ಇವಾಗ ನಮ್ಗೆ ಫ್ಲೈಟ್ ಇರೋದು 10 o'clock. ಸೇಮ್ ನಿನ್ನೆ ಹೆಂಗೆ ನಾವು ಬ್ಯಾಂಗ್ಳೂರಲ್ಲಿ ಫ್ಲೈಟ್ ಹತ್ತಿದ್ವಿ, ಸೊ ಹಂಗೆ ಇವಾಗ ಚೆನ್ನೈಯಲ್ಲೂ ಫ್ಲೈಟ್ ಹತ್ತಬೇಕು. ಸೊ ತುಂಬಾ ಖುಷಿ ಆಗುತ್ತೆ. ಇವಾಗ ಹೊರಡೋಣ. 1 hour ಅಲ್ಲಿ ಅಷ್ಟೇ ನಾವು ಬ್ಯಾಂಗ್ಳೂರಲ್ಲಿ ಇರ್ತೀವಿ, ಒಂದು 12 ಗಂಟೆಗೆ ರೀಚ್ ಆಗ್ತೀವಿ. ಓಕೆ ಗಾಯ್ಸ್, ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಾವಂತೂ ತುಂಬಾ ಟಯರ್ಡ್ ಆಗಿದೀವಿ, ನಾವು ಕೂಡ ರೆಸ್ಟ್ ಮಾಡ್ಕೊಂಡು ಫ್ಲೈಟ್ ಅಲ್ಲಿ ಹೋಗ್ತೀವಿ. ಬಾಯ್ ಬಾಯ್. ಓಕೆ ಗಾಯ್ಸ್, ಸಿಗೋಣ ಬೆಂಗಳೂರಲ್ಲಿ. ಬಾಯ್, ಆಯ್ತಾ? ಪಾಡಂತು ನಂದೀಗ ಅಲ್ಲೋಲ ಕಲ್ಲ